ಅಲ್ಲಿ ಮೊದಲು ನಾನು ರೇಷನ್ಗೆ ಹೋದೆ. ರೇಷನ್ ಕೇಳಲಿಕ್ಕೆ ಅಂದರೆ ಹೋದ ತಿಂಗಳದ್ದು ಕೊಟ್ಟಿರಲಿಲ್ಲ, ಈ ತಿಂಗಳದ್ದು ಕೊಡು ಅಂತ ಕೇಳಿದೆ. 50 kg ಹಾಕೊಂಬಂದಿದ್ದೆ ನಾನು. ಹಾಕೊಂಬಂದು 2 ತಿಂಗಳದ್ದು ಆಯ್ತವೆ ಅಂತ ಹಾಕೊಂಬಂದಿದ್ದೆ. ಹೋದ ತಿಂಗಳು ನೀನು ಹೆಬ್ಬೆಟ್ಟು ಕೊಟ್ಟಿಲ್ಲ ಅಂದರು. ಬೇಡಪ್ಪ ಆಯಿತು, ಹೋದ ತಿಂಗಳದ್ದು ಬೇಡ, ಹೋದ ತಿಂಗಳದ್ದು ಅಜ್ಜಿದು ಕೊಟ್ಟೋದಲ್ಲ, ಅಜ್ಜಿದೂ ಇವಾಗಳದ್ದು ಕೊಡು ಅಂದೆ. ಅಷ್ಟನ್ನು ಆಕೆನೆ ಏಯ್ ಶಾಟ ಸಿಂಗ್ರಿ ಅಂದ. ಅವೆಲ್ಲ ಮಾತು ಬೇಡ, ಏನದು ಅದನ್ನು ಕೊಡು ನಾನು ಅಂದೆ. ಏನು ಶಾಟ ಕಿತ್ಕೊಂಡೆ ಸಿಂಗ್ರಿ ಕಿತ್ಕೊಂಡು ನೀನು ಅಮ್ಮನಾಕೆ ತಾಯಿನಾಕೆ ನೋವುನಾಕೆ ಅಂತ ಬೈದ. ನೋಡ ಇವೆಲ್ಲ ಮಾತಾಡೋದು ಸುಲೋಗಲ್ಲ, ನೆಟ್ಟಿಗೆ ಮಾತಾಡೋದು ಕಲಿ ಅಂದ. ಎತ್ತಿದ್ದು ಕಪ್ಪಾಳು ಕೊಡ್ದ. ಒಡೆಯೋದು ಪಡೆಯೋದೆಲ್ಲ ಇಟ್ಕೊಳಕ್ಕೆ ಹೋಗ್ಬೇಡ, ಏನದು ಅದು ಮಾತಾಡೋ ಅಂದೆ. ಏನು ಶಾಟ ಕಿತ್ಕೊಂತಿ, ಎಲ್ಲಿಗೋಯ್ತಿ, ಏನು ಯಾವಾಗ ಕರ್ಕೊಂಬತ್ತಿ, ಏನು ಮಾಡ್ತಿ, ಶಾಟ ಕಿತ್ಕೊಂತಿ ಅಂತ ಅಂದ. ಆಯಿತು ನಾವು ಏನು ಮಾಡ್ತೀವಿ ಅಂತ ಗೊತ್ತದೆ, ಮಾಡ್ತೀನಿ ನಾನು ಅಂತ ಹೇಳಿ ನಾನು ಬಂದು ಆಯ್ತು ಎಲ್ಲ ಕರ್ಕೊಂಬಂದು ಗಾಡಿ ಹತ್ತಿಸು. ನಾನು ಗಾಡಿ ಮೇಲೆ ಕುಂತಿದ್ದವನ್ನ ಅಲ್ಲಿಂದ ಓಡಿ ಬಂದು ಬಟ್ಲಾಗ ಪಠಾರ್ ಅಂತ ಹೊಡಿತಾನೆ. ಆಮೇಲೆ ನಾನು ನೆಟ್ಟಿಗೆ ಬಂದಾದ್ಮೇಲೆ ಸುಮ್ಮನಿದ್ದೆ ತಂದರೆ ಸಾಯಂಕಾಲ ಫೋನ್ ಮಾಡಿದ್ಮೇಲೆ ಬಾ ಅಂದರು. ನಾನು ನೋಡೋಣ ಈಗ ಬರೋಕ್ಕಾಗಲ್ಲ, ನಾನು ದನ ಬೇಕು, ಹಾಲು ಕರಿಬೇಕು, ನಾನು ಟೈಮ್ ಆಗೋಯ್ತದೆ, ಕತ್ಲೆ ಒಳಗೆ ಬರೋಕ್ಕಾಗಲ್ಲ, ಬೇಕಾದರೆ ಬೆಳಗ್ಗೆ ಬರ್ತೀನಿ ಅಂದೆ. ಚಿಕ್ಕ ಮಗ ಅಂತ ಏನಂತ ಅಂದರೆ ಈಗ ಬಾರಣ್ಣ, ಈಗ 5 ನಿಮಿಷಕ್ಕೆ ಬಾ, 5 ನಿಮಿಷ ಕಳ್ಸ್ಕೊಂಡು ಕೊಟ್ಬಿಡ್ತೀನಿ. ಆಗಲ್ಲಪ್ಪ ಅಂದೆ. ಸುಮ್ಮನೆ ನೋಡಪ್ಪ ಇದೆಲ್ಲ ದೊಡ್ಡದು ವಿಷಯ ಆಯ್ತದೆ. ವಿಷಯ ಆದಮೇಲೆ ಸುಮ್ಮನೆ ಸುರಾಗಲ್ಲ ಊರೊಳಗೆ, ನಮ್ಮನ್ನೆಲ್ಲ ಎದುರಾಕೊಂಡು ಭಾಳಕ್ಕಾಯ್ತದ ಅಂತ ಹೇಳಿ ರಾತ್ರಿ ಫೋನ್ ಮಾಡಿದರು. ಅದು ಯಾರ್ದು ಅಂದರೆ ಇವರು ಸಾಹೇಬ್ರ ಫೋನಿಂದನೇ ಆ ಥರನೇ ಸ್ಟೇಷನಿಂದನೇ ಫೋನ್ ಮಾಡಿ ಆ ಥರ ಹೇಳಿರೋದು ನಮಗೆ. ನಾವು ಈಗ ಒಂಟಿವರೆ ನಾವು ಕೂಲಿ ಮಾಡೋರು ಎಲ್ಲ ಹತ್ತಾಯ್ತಾ ಹೋಯ್ತಾ ಇರ್ತೀವಿ, ಎಲ್ಲ ದಾರಿ ಸಿಗಿಸ್ಕೊಂಡು ಹೊಡೆದ್ರೆ ಯಾರು ಜವಾಬ್ದಾರಿ? ಇದಕ್ಕೆ ನಮಗೆ ನ್ಯಾಯ ಬೇಡವಾ? ಇದಕ್ಕೆ ರೇಷನ್ ಕೇಳೋಕೆ ಹೋದವ್ರಿಗೆಲ್ಲ ತಿಂಗಳಿಗೆ ಒಬ್ಬೊಬ್ಬರ ಮೇಲೆಲ್ಲ ಗಲಾಟಿನೇ. ರೇಷನ್ ಏನಂದರೆ ಹೆಬ್ಬೆಟ್ಟು ತಗೊಂತಾರೆ, ಒಂದಿನ 2 ದಿನ ಮುಂಚೆಗೆ ಅದಕ್ಕೆ ತಗೊಂತಾರೆ, ಹೆಬ್ಬೆಟ್ಟು ತಂತಾರಲ್ವ. ಅಕ್ಕಿ ರೇಷನ್ ನೇರವಾಗಿ ಕೊಡ್ತಿದ್ದಾರಾ? ಕೊಡ್ತಾ ಇಲ್ಲ. ಒಂದು ದಿನಕ್ಕೇ, ಒಂದು ಮಧ್ಯಾಹ್ನಕ್ಕೇ ರೇಷನ್ ಪೂರ್ತಿ ಖಾಲಿ. ಅರ್ಧ ಜನಕ್ಕೆ ಸಿಗ್ತದೆ, ಅರ್ಧ ಜನಕ್ಕೆ ಸಿಗಲ್ಲ. ಕೇಳೋಕೆ ಹೋದವರು ಶಾಟ ಕೀಳ್ತಿದ್ರ, ಚಿಂಗ್ರಿ ಕೀಳ್ತಿದ್ರ, ಅವ್ರು 2 ಲಾಟ್ ಕುಡಿಯೋಕೆ ಹೋಗಿದ್ದಾರೆ, ಇವ್ರು 2 ಲಾಟ್ ಕುಡಿಯೋಕೆ ಹೋಗಿದ್ದಾರೆ. ಒಂದು ತಗೊಬೇಕಾಗಿತ್ತು. ಸರ್ಕಾರ ಆದೇಶ ಮಾಡೋದು ಒಂದೇ ದಿವಸ ಕೊಡಬೇಕು, ಒಂದು ಮಧ್ಯಾಹ್ನ ಕೊಡಬೇಕು ಅಂತ ಏನಾನ ಆದೇಶ ಮಾಡೋದ? ಅಕ್ಕಿ ಈಗ ರೈತರಿಗೆ ಕೊಟ್ಟಿರೋ ಅಕ್ಕಿನ ರೈತರಿಗೆ ನೇರವಾಗಿ ಕೊಡಬೇಕಲ್ವ? ಕೊಡಲಿಲ್ಲ ಅಂದಮೇಲೆ ಏನು ಸೊಸೈಟಿ ಮಾಡಿಕೊಂಡು ಅದು ನ್ಯಾಯ ಕೊಡ್ಸೋಕ್ಕೆ ಕೇಳೋಕೆ ಹೋಗೋಕ್ಕೆ, ನಾವು ಕೇಳೋಕೆ ಹೋಗೋಕ್ಕೆ ನಮ್ಮ ಮೇಲೆ ಹೆಂಗೆ ದೌರ್ಜನ್ಯ ಮಾಡಿದ್ರೆ ಮುಂದೆ ಇಂದ ಸಣ್ಣ ಪಣ್ಣ ವಯಸ್ಸಾದವ್ರು ಪಾಯಸ್ಸಾದವ್ರು ಹೋಯ್ತಾರೆ, ಅವ್ರಿಗೆ ಹೆಂಗೆ ಧಮಕಿ ಹಾಕಿ ಕಳಿಸ್ಬಿಟ್ರೆ? ಈಗ ಹೆಬ್ಬೆಟ್ಟು ತಗೊಂಡು 1 ವಾರ ಆಗಿರ್ತದೆ, ಆಮೇಲೆ ಅಕ್ಕಿ ಕೊಡ್ತಾರೆ. ಅಕ್ಕಿ ಆಯಿತು, ಹೆಬ್ಬೆಟ್ಟು ತಗೊಂಡು 1 ವಾರಕ್ಕೆ ಅಕ್ಕಿ ಕೊಡುವಾಗ ರೂಲ್ಸ್ ಇದೆಯಾ? ರೂಲ್ಸ್ ಏನಿದೆ, ಹೆಬ್ಬೆಟ್ಟು ತಗೊಬೇಕು, ಅಲ್ಲಿ ಅಕ್ಕಿ ಕೊಡಬೇಕು. ಅದೇ ಹಂಗೇನಾರ ಮಾಡ್ತಾವ್ರ ಸರ್ಕಾರ? ಹಂಗೆ ಇವ್ರಿಗೆ ಏನಾರ ಸ್ಪೆಷಲ್ಲಾಗಿ ಏನಾರ ಆರ್ಡ್ರ್ ಏನಾರ ಕೊಟ್ಟಿರ್ಬೇಕೇನೋ, ಆ ಥರ ಏನೋ ನಡೆಸ್ತಾವ್ರೇನೋ ಸರ್ಕಾರದಿಂದ. ಇವ್ರಿಗೆ ಆದೇಶನೇ, ಇವ್ರಿಗೆ ಏನಾರ ಹೊರದುಡ್ಸು, ಏನಾರ ಸಪ್ರೇಟಾಗಿ ನೀವು ಹಿಂಗೆ ಮಾಡ್ರಪ್ಪ ಅಂತೇಳಿ ಮಾಡಿರಬೇಕು. ಆದರೂ ಹೋದ್ರು ಯಾರನ್ನ ಹೋಗಿ ಕೇಳೋಕೆ ಹೋದವ್ರ ಮೇಲೆಲ್ಲ ದೌರ್ಜನ್ಯ. ಬಾಯಿ ಒಳಗಂತೂ ಒಳ್ಳೆ ಮಾತುಗಳಂತೂ ಬರೋಲ್ಲ, ಎಲ್ಲ ಕೆಟ್ಟ ಮಾತೇನೆ. ಬೆಳಗ್ಗೆ ಹೋಗೋರು, ನಾನು ಹೋಗೋಕ್ಕಿಂತ ಮುಂಚೆ ಇನ್ನೊಬ್ರು ಹೋಗವ್ರೆ, ಅವ್ರ ಮೇಲೂ ಹಂಗೆ ಜಗಳಕ್ಕೆ ಹೋಗವ್ರಂತೆ. ಹೋದ ತಿಂಗಳಾಗೆ ಪಾಪ ಹೆಣ್ಣೆಂಗ್ಸ ಮೇಲೆ ಆ ಬಾಯಿಗೆ ಬಂದಂಗೆ ಬೈದು ಆಡಿ ಅಯ್ಯಮ್ಮ ಅಕ್ಕಿ ತಗೊಂಡೋಗಿ ಹಂಗೆ ವಾಪಸ್ ಹೋಗವ್ರಂತೆ. ಇದೆಲ್ಲ ನ್ಯಾಯನ ಇದು? ನಾವು ಕೇಳೋಕೆ ಹೋಗೋಕ್ಕೆ ದೌರ್ಜನ್ಯ ಮಾಡೋದು, ಹಿಂಗೆಲ್ಲ ಮಾಡಿದ್ರೆ ನಮಗೆ ನಾವು ಅಂತ ಬಡವರೆಲ್ಲ ಹೆಂಗೆ ಬದುಕೋದು? ನಾವು ಹೊರಗಡೆ ಹೋಗ್ತೀವಪ್ಪ, ಯಾರನ್ನ ಬಿಟ್ಟು ಹೊಡ್ಸಾಕೋದು ಯಾರು ಜವಾಬ್ದಾರಿ? ಮಾಡಿದಬ್ರು ಏನು ನಿಮ್ಮ ಜಾತಿಯಲ್ಲಿ ಏನು ಬಂದು ನಾನು ಶಾಟ ಕಿತ್ಕೊಳಕತ್ತದ? ಏನು ಮಾಡ್ಕೊಂತೀರಿ? ನಾನು ಶಾಟ ಸಿಂಗ್ರಿ ಬರೋದೇ ಬಾಯಿಲೆಲ್ಲ ಅಂತ ಹೊಲ್ಸು ಮಾತುಗಳೇನೆ. ಹೆಂಗಸ್ರೇನ ಇರಲಿ, ಮಕ್ಕಳನ್ನ ಇರಲಿ, ಯಾರಿಗಾನ ಆಗಲಿ, ಶಾಟ ಸಿಂಗ್ರಿ ಏನು ಮಾಡ್ತೀವಿ, ಮಾಡ್ತೀವಿ ಹೋಗಮ್ಮು. ಆಮೇಲೆ ಒಂದೊಂದು ಹೋಗಿಲ್ಲ ಅಂದರು ಅಂದಾಗ ಮಾತಾಡೋಗಳಿಗೆ ಯಾವ ಕೇಳಿಸ್ತಾರೆ? ಯಾರು ಕೇಳೋಕೆ ಹೋದವ್ರೆ ಕೆಟ್ಟೋರು.